ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಬಹುಮುಖ್ಯವಾಗಿ ಮನೆಯಲ್ಲಿ ನಾವು ವಿಶೇಷವಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ, ನಮ್ಮ ಆಚಾರಗಳಲ್ಲಿ ಅನೇಕ ವಿಧವಾಗಿ ನಮಗೆ ಪೂರ್ವಿಕರಾಗ್ಬೋದು, ಋಷಿಮುನಿಗಳಾಗ್ಬೋದು ತೋರಿಸಿಕೊಟ್ಟ ಮಾರ್ಗಗಳನ್ನು ಅನುಸರಿಸ್ಕೊಂಡು ಹೋಗಿದ್ದೆ ಆದರೆ ಕುಟುಂಬದಲ್ಲಿ ಶಾಂತಿ ಇರುತ್ತೆ, ಸೌಖ್ಯತೆ ಇರುತ್ತೆ, ಮನಃಶಾಂತಿ ಇರುತ್ತೆ, ಕರ್ಮಗಳಿಂದ ನಾವು ಮುಕ್ತರಾಗ್ತೀವಿ. ಆದರೆ ಇದೇ ರೀತಿ ಕೆಲವನ್ನ ತಪ್ಪುಗಳನ್ನು ನಾವು ಮಾಡ್ತೀವಿ. ಅಂತಹದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದೇ ಮನೆಯಲ್ಲಿ ನಾವು ಕೈಕಾಲುಗಳನ್ನು ತೊಳೆಯುವ ಒಂದು ವಿಧಿವಿಧಾನ. ನಾವು ಮನೆಯೊಳಗೆ ಹೋಗ್ತೀವಿ, ಈಗ ಬಾತ್ರೂಮಲ್ಲಿ ಅಥವಾ ಬಚ್ಚಲ ಮನೆಯಲ್ಲಿ ಹೋದಾಗ ನಾವೇನು ಮಾಡ್ತೀವಿ, ಮುಖ ತೊಳ್ಕೊತೀವಿ. ಮುಖ ತೊಳ್ಕೊಂಡಾಗ ಕೈ ಕಾಲುಗಳು ತೊಳ್ಕೊತೀವಿ. ಕೆಲವರು ಏನು ಮಾಡ್ತೀವಿ, ಕಾಲುಗಳಿಗೆ ನೀರನ್ನು ಹಾಗೆ ಸುರ್ಕೊಂಡು ಬಂದಾಗ ಅಲ್ಲಿ ಹಿಮ್ಮಡಿ ಆಗ್ಬೋದು, ಕಾಲು ಪೂರ್ತಿಯಾಗಿ ಒದ್ದೆ ಆಗಿರೋದಿಲ್ಲ, ಅರ್ಧಂಬರ್ಧ ಒದ್ದೆ ಆಗಿರ್ತಕ್ಕಂಥದ್ದು, ಅಥವಾ ಹಿಮ್ಮಡಿಗಳನ್ನು ತೊಳ್ಕೊಳ್ಳದೆ ಕಾಲುಗಳನ್ನು ಹಾಗೇ ನಾವು ಮನೆಯೊಳಗಡೆ ಎಲ್ಲ ಕಡೆ ನಾವು ಓಡಾಡಿದರೆ ಏನು ಫಲ? ಇದು ಶುಭನಾ ಅಶುಭನಾ? ಇವೆಲ್ಲವೂ ನಿಜಾನ ಅಂದಾಗ ಹೌದು ನಿಜ. ಯಾಕೆಂದರೆ ನಮ್ಮ ದೇಹ ಆಚೆ ಹೋಗಿ ಬಂದಾಗ ಕ್ರಿಮಿಕೀಟಗಳು, ವೈಜ್ಞಾನಿಕವಾಗಿ ನೋಡೋಕೆ ಹೋದಾಗ ಕಾಲುಗಳಲ್ಲಿ ಕ್ರಿಮಿಕೀಟ ಇರ್ಬೋದು, ಅಥವಾ ಏನಾದರೂ ನಾವು ಆಚೆ ಕಡೆ ಏನಾದರೂ ತುಳಿದು ಬಂದಿರ್ತೀವಿ, ಇದೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಅದು ಕೂಡ ಆರೋಗ್ಯಕ್ಕೆ ಒಂದು ಹಾನಿಕರ. ಅದರ ಜೊತೆಗೆ ಆಚಾರ ವಿಚಾರಗಳಲ್ಲಿ, ಸಂಪ್ರದಾಯಗಳಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ಕಾಲುಗಳನ್ನು ತೊಳ್ಕೊಂಡಾಗ ಸಾಮಾನ್ಯವಾಗಿ ನಾವು ಮುಂದೆ ಕಾಲುಗಳನ್ನು, ಪಾದಗಳನ್ನು ನೋಡ್ಕೋತೀವಿ, ಹಿಮ್ಮಡಿ ನೋಡ್ಕೊಳ್ಳೋದಿಲ್ಲ. ಆ ರೀತಿ ಆ ಹಿಮ್ಮಡಿ ಒದ್ದೆ ಆಗಿರೋದೇ ಇಲ್ಲ. ಹಾಗೇ ನಾವು ಓಡಾಡಿದಾಗ ಅದರ ಫಲ ಏನು ಅಂದರೆ, ಆ ವ್ಯಕ್ತಿಗೆ ಅದೃಷ್ಟ ಆಗಲಿ, ಧನಾತ್ಮಕ ಶಕ್ತಿಗಳಾಗಲಿ ಆ ದೇಹದಿಂದ ಹೊರಟೋಗುತ್ತೆ. ಅಂದರೆ ಋಣಾತ್ಮಕ ಶಕ್ತಿಗಳು ಸೇರ್ಕೊಳ್ಳುತ್ತೆ. ಮಾನಸಿಕ ಯಾತನೆ, ಆತರ ಪ್ರತಿ ವಿಷಯದಲ್ಲೂ ಕೂಡ ನಿಧಾನವಾಗಿ ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಕುಟುಂಬದಲ್ಲಿ ಶ್ರೀಮತಿ ಇರ್ಬೋದು, ಮಕ್ಕಳಿರ್ಬೋದು, ಅಕ್ಕ ತಂಗೀರಿರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಥವಾ ಸ್ನೇಹಿತರ ಜೊತೆ ಇರ್ಬೋದು, ಅದೇನಾಗುತ್ತೆ, ಮಾನಸಿಕವಾಗಿ ನಮಗೆ ಅದು ಶಕ್ತಿ ಇರೋದಿಲ್ಲ. ಅದನ್ನು ಹೇಳ್ತಾರೆ, ನಮ್ಮ ಶಾಸ್ತ್ರಗಳಲ್ಲೇ ಹೇಳ್ತಾರೆ, ದರಿದ್ರ ಆವರಿಸ್ಕೊಳ್ಳುತ್ತೆ. ಎಲ್ಲೋ ಒಂದು ಕಡೆ ನಮಗೆ ಬರೋ ಅದೃಷ್ಟ ಕೂಡ ಬರೋದಿಲ್ಲ ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇಂತಹ ಸಣ್ಣ ವಿಷಯ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಬಚ್ಚಲ ಮನೆಯಲ್ಲಿ ಅಥವಾ ಕೈಕಾಲುಗಳನ್ನು ತೊಳ್ಕೊಳ್ಳೋಕೆ ಹೋದಾಗ ಅಲ್ಲಿ ಮುಖ್ಯವಾಗಿ ತೊಳ್ಕೊಳ್ಳೋ ಉದ್ದೇಶ ಏನು ಅಂದರೆ, ಪಾಪಗಳ ನಿವಾರಣೆಗೆ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಮುಡಿ ಕೊಡ್ತೀವಿ. ಏನಕ್ಕೆ? ಪಾಪ ನಿವಾರಣೆ. ಮುಡಿಯಲ್ಲಿ, ತಲೆಯಲ್ಲಿ ಎಲ್ಲ ಪಾಪಗಳು ಸೇರ್ಕೊಳ್ಳಿರುತ್ತೆ. ಹಾಗೆ ಪಾದಗಳಲ್ಲೂ ಕೂಡ ಪಾಪಗಳನ್ನು ತೊಳ್ಕೋತೀವಿ, ಹೊರಟೋಗ್ಲಿ ದೇಹದಿಂದ ಆಚೆಗೆ ಅಂತ. ಆ ತೊಳ್ಕೊಳ್ಳುವ ವಿಧಿವಿಧಾನದಲ್ಲಿ ಸ್ವಲ್ಪ ಭಾಗ ನಾವು ಒದ್ದೆಯಾಗಿ ಬಂದಾಗ ಅದು ದರಿದ್ರ ದೇವತೆ ಜ್ಯೇಷ್ಠಾಲಕ್ಷ್ಮಿ ಆವರಿಸ್ಕೊಳ್ಳುತ್ತೆ. ಆ ಲಕ್ಷ್ಮಿಗೆ ಅಲ್ಲಿ ಸ್ಥಾನ. ಲಕ್ಷ್ಮಿ ಅಂದರೆ ಏನು? ಲಕ್ಷಯತಿ ಇತಿ ಸದಾ ಸರ್ವಂ. ಲಕ್ಷಯತಿ ಇತಿ ಸದಾ ಸರ್ವಂ. ಎಲ್ಲಿ ಲಕ್ಷ್ಯ ಇರುತ್ತೋ, ಎಲ್ಲಿ ಶುಭ್ರತೆ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಎಲ್ಲಿ ಸ್ವಚ್ಛತೆ ಇರುತ್ತೋ, ಎಲ್ಲಿ ಒಳ್ಳೆಯದಿರುತ್ತೋ, ಎಲ್ಲಿ ದೀಪ ಇರುತ್ತೋ, ಎಲ್ಲಿ ಬೆಳಕಿರುತ್ತೋ, ಎಲ್ಲಿ ಒಳ್ಳೆ ಮನಸ್ಸಿರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಹಾಗಾಗಿ ಈ ತಪ್ಪು ಮಾಡಬಾರ್ದು. ನಾವು ಮಕ್ಕಳಿಗೂ ಕೂಡ, ಮುಂದಿನ ಪೀಳಿಗೆ ಮಕ್ಕಳಿಗೂ ಹೇಳಬೇಕು. ಅವ್ರಿಗೂ ಅಷ್ಟೇ ಕೈಕಾಲುಗಳನ್ನು ಶುಭ್ರವಾಗಿ ತೊಳ್ಕೊಂಬರೋದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಅನುಸರಿಸಿದ್ದೆ ಆದರೆ ನಮಗೆಲ್ಲರಿಗೂ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.